ಸಮಾನ ವೇತನ ಕಾಯ್ದೆ ಅಂದ್ರೆ ಏನು ಹಾಗಾದ್ರೆ? ಎಲ್ಲ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನ ನೀಡುವುದು ಸಮಾನ ವೇತನ ಕಾಯ್ದೆ. ಇಲ್ಲಿ ಯಾವುದೇ ರೀತಿಯ ತಾರತಮ್ಯ ಇರುವುದಿಲ್ಲ. ಅಲ್ಲಿ ಲಿಂಗದ ಆಧಾರದ ಮೇಲೆ ಅಥವಾ ಆ ಜಾತಿಯ ಆಧಾರದ ಮೇಲೆ ಅಥವಾ ಇತರ ಯಾವುದೇ ಆಧಾರದ ಮೇಲೆ ತಾರತಮ್ಯವಿಲ್ಲದೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವುದು ಎಂದು ಅರ್ಥ. ಈಗ ಕ್ವಶನ್ 9ನೇ ಪ್ರಶ್ನೆ, ಸಮಾನ ವೇತನ ಕಾಯ್ದೆಯನ್ನು ಏಕೆ ಜಾರಿಗೆ ತರಲಾಗಿದೆ? ಸಮಾನ ವೇತನ ಅಂದ್ರೆ ಏನು ಅಂತ ಈಗ ಕೇಳಿದ್ರಿ ಅಲ್ವಾ? ಹಾಗಾದ್ರೆ ಅದನ್ನ ಜಾರಿಗೆ ತಂದ ಕಾರಣವೇನು? ದುಡಿಮೆಯಲ್ಲಿನ ತಾರತಮ್ಯವನ್ನು ನಿವಾರಿಸುವ ಸಲುವಾಗಿ ಸಮಾನ ವೇತನ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಭಾರತದಲ್ಲಿ ಅಥವಾ ಇತರ ಯಾವುದೇ ರಾಷ್ಟ್ರಗಳಲ್ಲಿ ದುಡಿಮೆಗೆ ತಕ್ಕ ಸಂಬಳವನ್ನ ನೀಡ್ತಾ ಇರಲಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಲಿಂಗದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ಅಥವಾ ಅನುಭವ ಅಥವಾ ಬೇರೆ ಯಾವುದೇ ರೀತಿಯ ಆಧಾರದ ಮೇಲೆ ತಾರತಮ್ಯವನ್ನ ಮಾಡ್ತಾ ಇದ್ರು. ಮುಖ್ಯವಾಗಿ ಪುರುಷರು ಮತ್ತು ಮಹಿಳೆಯರಲ್ಲಿ ಇರುವ ತಾರತಮ್ಯ, ವೇತನದಲ್ಲಿ ಇರುವ ತಾರತಮ್ಯ. ಸೊ ಈ ತಾರತಮ್ಯವನ್ನ ಹೋಗಲಾಡಿಸಿ ದುಡಿಮೆಯಲ್ಲಿ ಸಮಾನತೆಯನ್ನು ತರುವ ಕಾರಣದಿಂದಾಗಿ ಸಮಾನ ವೇತನ ಕಾಯ್ದೆಯನ್ನ ಜಾರಿಗೆ ತರಲಾಗಿದೆ.